ರಾಧೆ ರಾಧೆ ಗಾಯ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗೇ ಇದ್ದೀರಲ್ವಾ? ನಾನೀಗ ಮನೆಯಲ್ಲೇ ಕುಳಿತು ವಿಡಿಯೋ ಮಾಡೋದು ಎಷ್ಟು ಈಸಿ ಅಂತ ಹೇಳ್ತೀನಿ. ರೆಡಿ, ಗೆಟ್, ಸೆಟ್, ಸ್ಟಾರ್ಟ್. ರಾಧೆ ರಾಧೆ ಆತ್ಮೀಯರೇ, ಕಲ್ಯಾಣಿ ಡನ್ ವೈಬ್ಸ್ಗೆ ಸ್ವಾಗತ. ನೋಡಿ, ಶುರು ಆಯಿತು. ಯಾರೋ ಬೆಲ್ ಮಾಡಿದರು, ಬರ್ತೀನಿ ನೋಡಿಕೊಂಡು. ಪೇಪರ್ ಅಂತ ಯಾರೋ ಹೋಗ್ತಾ ಇರ್ತಾರೆ. ನನಗೇನೂ ಪರವಾಗಿಲ್ಲ, ಆದರೆ ಪರ್ಫೆಕ್ಷನಿಸ್ಟು ಒಬ್ಬರು ನಮ್ಮ ಜೊತೆ ಇದ್ದಾರಲ್ವಾ, ಅದು ಬೇಡ, ರೀ ಮಾಡು ಅಂತಾರೆ. ಅದಾಯಿತು, ನಂತರ ಫೋನ್ ಕಾಲ್ ಬರುತ್ತೆ. ನಾನು ಒಮ್ಮೆ ಮುಗಿಸಿ ಬಿಡೋಣ, ಆಮೇಲೆ ನೋಡ್ರಿ ಅಂತೀನಿ. ಇಲ್ಲ, ಇಂಪಾರ್ಟೆಂಟ್ ಕಾಲ್ ಅಂತಾರೆ. ಆಯಿತು, ನೆಕ್ಸ್ಟ್ ಸ್ಟಾರ್ಟ್. ಆತ್ಮೀಯರೇ, ಇವತ್ತು ನಾನು ಯಾವ ವಿಷಯ ಮಾತಾಡ್ತೀನಿ ಅಂದರೆ, ಕೂದಲು ಅಂತ ಯಾರೋ ಜೋರಾಗಿ ಕೂಗಿ ರೋಡಲ್ಲಿ ಒಂದು 5 ನಿಮಿಷ ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ. ಹೋದ್ರಾ? ಹಾಗಾದರೆ ಬನ್ನಿ ಸ್ನೇಹಿತರೆ. ಬೋಟಿ ಮಾರೋರು ಬಂದರು. ಟೊಮೆಟೊ ಬೋಟಿ, ಕಲರ್ ಬೋಟಿ ಎಲ್ಲ ಆಗುವಷ್ಟರಲ್ಲಿ ಇವರು ಸೈಕಲ್ ಗ್ಯಾಪಲ್ಲಿ ಕಡಲೆಕಾಯಿ ತಿಂದು, ಇನ್ನು ಮಾವಿನಕಾಯಿ ಇದ್ದರೆ ಅದು ಕಟ್ ಮಾಡಿ ಉಪ್ಪು ಖಾರ ಹಾಕಿ, ಅದು ಏನಾದರೂ ಯಾರಾದರೂ ಬಂದರೆ ನೀನು ಮಾತಾಡ್ತಾ ಇರು, ನಾನು ಸ್ವಲ್ಪ ಮಲಗಿ ಬರ್ತೇನೆ ಅಂತಾರೆ. ಮಕ್ಕಳು ಟೆರೆಸ್ ಮೇಲೆ ಬೈದರೆ ನಿಲ್ಲಿಸ್ತಾರೆ, ಮನೆ ಒಳಗಡೆ ಬಂದರೆ ಪುನಃ ಶುರು ಮಾಡ್ತಾರೆ. ನಾನಲ್ಲ, ಇವನಲ್ಲ, ಅವಳಲ್ಲ ಅಂತೇಳಿ. ಓ ನನ್ನ ದೇವರೇ. ಆನಂತರ ತರಕಾರಿ ಮಾರೋರು, ಸೊಪ್ಪು ಮಾರೋರು, ಹೂ ಮಾರೋರು, ಬೆಡ್ಶೀಟ್ ಮಾರುವವರು, ಏನೇನೆಲ್ಲ ಇವೆ. ಬೆಳಗ್ಗೆ ಶುರುವಾಗಿದ್ದು ರಾತ್ರಿ ತನಕ ಇರುತ್ತೆ. ಬನ್ನಿ ಜಿಪ್ ಹಾಕಿ ಕೊಡ್ತೀನಿ ಅಂತಾರೆ. ಸ್ಟವ್ ರಿಪೇರಿ, ಅದು ಇದು, ಅದರ ಮಧ್ಯೆ ಕಸದ ಗಾಡಿ, ಅದಕ್ಕೊಂದು ಸುಂದರ ಸಾಂಗು, ಅದರ ಜೊತೆ ಕಿರಿಕಿರಿ ಬೇರೇನಲ್ಲ, ಹಸಿ ಕಸ, ಒಣ ಕಸ. ರಾಧೆ ರಾಧೆ. ನಂತರ ಹಳೆ ರೇಷ್ಮೆ ಕೊಟ್ಟರೆ ಸಾಕು, ಕಾಸು ಕೊಡ್ತೀನಮ್ಮ ಅಂತಾರೆ. ನಂತರ ಹಳೆ ಪಾತ್ರೆ, ಹಳೆ ಕಬ್ಬಿಣ, ಹಳೆ ಪೇಪರು, ಮತ್ತು ಫಿನಾಯ್ಲ್, ಊದು ಕಡ್ಡಿ. ಆಯಿತಾ? ಅಮ್ಮ ಅಪ್ಪ, ಇಷ್ಟೇ ಅಲ್ಲ, ಕೊರಿಯರು, ಪೋಸ್ಟು, ಮತ್ತೊಂದು ಮಗದೊಂದು. ನಿಜವಾಗಿ ನಮಗೆ ಬರೋದಕ್ಕಿಂತ ಪಕ್ಕದ ಮನೆಗೆ ಬಂದರೂ ನನ್ನ ಪಾಪ ಪರಿಹಾರಕ್ಕೆ ಮೊದಲು ನಮ್ಮ ಮನೆಗೇ ಬಂದು ಬೆಲ್ ಮಾಡ್ತಾರೆ. ಆಯಿತಾ? ಆಮೇಲೆ ಪಕ್ಕದ ಮನೆಯವರು. ನನ್ನ ಮಗ ಬಂದರೆ ಕೀ ಕೊಟ್ಬಿಡಿ, ಆಯಿತಾ? ಮತ್ತು ಯಾರಾದರೂ ಬಂದರೆ ಅಂತೂ ಸತ್ಯಾನಾಶ್. ಇವತ್ತು ವಿಡಿಯೋ ಮಾಡಿದ ಹಾಗೆ ನಮಗೆ ಬೇಕಿಲ್ಲದ ಸಬ್ಜೆಕ್ಟ್. ಅವರೆಕಾಯಿ ಬಿಡಿಸೋದ್ರಿಂದ ಹಿಡಿದು ಅಡುಗೆ ಮಾಡಿ ತಿಂದು, ಮತ್ತು ನಾನು ಜಾಸ್ತಿ ಹೇಳಲ್ಲ, ಅಲ್ಲಿವರೆಗೆ ನಾವು ಕೇಳ್ತಾ ಇರಬೇಕು. ಒಂದು ಸಾಹಿತ್ಯವೋ ಸಂಗೀತವೋ ಕೃಷ್ಣನ ವಿಷಯವೋ ಇದ್ದರೆ ಕೇಳ್ತಾ ಇರ್ಬೋದಿತ್ತು. ಇದು ಬರೀ ಹೇಳಿದ್ದೇ ಹೇಳೋದು. ಎಲ್ಲ ಆಯಿತು, ಇನ್ನಾದರೂ ಶುರು ಮಾಡೋಣ ಅಂದರೆ ಪಕ್ಕದ ಮನೆಯವರ ಜೋಳದ ರೊಟ್ಟಿ ಸುಮಾರು 1 ಗಂಟೆಗೆ ಕಮ್ಮಿ ಇಲ್ಲ. ತಟ್ಟಿದ್ದು. ಇನ್ನು ಏನೇನೋ ಇವೆ. ಸದ್ಯಕ್ಕೆ ಇಷ್ಟು ಕೇಳಿ ನಿಮಗೆ ಕಷ್ಟ ಆಯಿತೋ, ಇಷ್ಟ ಆಯಿತೋ, ನಗು ಬಂತೋ? ನಾನು ಸಾಮಾನ್ಯ ನಿಮಗೆ ನಗು ಭರಿಸಲೆಂದೇ ಹೇಳೋದು, ಮತ್ತು ಇನ್ಫಾರ್ಮೇಷನ್ ಕೂಡ ಇರುತ್ತೆ. ಎಲ್ಲರೂ ಬದುಕಬೇಕು, ಚೆನ್ನಾಗಿ ಬದುಕಬೇಕು. ಅವರವರ ಪ್ರೊಫೆಷನ್ ಯಾವುದೂ ಕೆಟ್ಟದ್ದಲ್ಲ. ಹೊಟ್ಟೆಪಾಡಿಗಾಗಿ ಎಲ್ಲರೂ ದುಡಿಯಲೇಬೇಕು. ಅದು ಯಾವ ಹೊಟ್ಟೆ, ಗಂಜಿ ಹೊಟ್ಟೆನೋ ಬಿರಿಯಾನಿ ಹೊಟ್ಟೆನೋ, ಟೋಟಲಿ ಹೊಟ್ಟೆ ತುಂಬಲೇಬೇಕು. ಯಾವ ಉದ್ಯೋಗವೂ ಕಳಪೆ ಅಲ್ಲ. ನ್ಯಾಯವಾಗಿ ದುಡಿದು ತಿಂದರೆ ಎಲ್ಲವೂ ಶ್ರೇಷ್ಠವೇ. ಆದರೆ ಇಷ್ಟೆಲ್ಲದರ ಮಧ್ಯೆ ನಾವು ಏನೋ ಸ್ವಲ್ಪ ಕೃಷ್ಣಂದೋ ರಾಮಂದೋ ವಿಷಯ, ಕತೆ, ಪುರಾಣ, ಭಗವದ್ಗೀತೆ, ಹಬ್ಬ ಹರಿದಿನ, ಏನೋ ದೋಷ ಕಳೆಯಲು ಜ್ಯೋತಿಷ ರೂಪದಲ್ಲೋ ಮತ್ತೊಂದು ರೂಪದಲ್ಲೋ ನಿಮಗೆ ತಿಳಿಸಲು ಪ್ರಯತ್ನಪಟ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕಿದರೆ ಒಂದು ಲೈಕ್ ಕೊಡಲು ತುಂಬ ಕಷ್ಟಪಡುವಂತಿದೆ. ಪರವಾಗಿಲ್ಲ. ಆಮೇಲೆ ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ? ನೀವೆಲ್ಲ ಹೇಳ್ತೀರಿ ನಿಮಗೆ ಯಜಮಾನರ ಸಪೋರ್ಟ್ ಚೆನ್ನಾಗಿದೆ. ಅದು ನೀವು ಎದೆ ಮುಟ್ಟಿಕೊಂಡು ಹೇಳ್ತೀರಾ? ನಿಮಗೆ ಗೊತ್ತಿಲ್ಲದ್ದು ಏನಿದೆ? ಗಂಡ ಹೆಂಡತಿ ವಿಷಯ, ಎತ್ತು ಏರಿಗೆ ಕೋಣ ನೀರಿಗೆ ಎಂಬಂತೆ. ನಾನು ಹೇಳಿದ್ದು ಅವರು ಮಾಡಲ್ಲ, ಅವರು ಹೇಳಿದ್ದು ನಾನು ಮಾಡೋಕ್ಕೆ ಬಿಡಲ್ಲ. ಒಂದು ಸಾಂಗ್ ಸಿಲೆಕ್ಷನ್ಗೆ ಕೆಲವೊಮ್ಮೆ 1 ಗಂಟೆಗಿಂತ ಹೆಚ್ಚು ಬೇಕಾಗುತ್ತೆ. ಅದು ಬೇಡ, ಇದು ಬೇಡ. ಈಗ ಚೆನ್ನಾಗಿ ಅರ್ಥ ಆಗಿರಬೇಕಲ್ಲ ವಿಡಿಯೋ ಮಾಡೋದು ಎಷ್ಟು ಈಸಿ ಅಂತ. ಯಜಮಾನರದ್ದು ಫುಲ್ ಸಪೋರ್ಟ್.
ಇಷ್ಟೊತ್ತು ಕೇಳಿದ ನಿಮಗೆ ಧನ್ಯವಾದಗಳು. ರಾಧೆ ರಾಧೆ. ನನ್ನ ಜೊತೆ ಹೇಳಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಜೈ ಶ್ರೀ ಕೃಷ್ಣ. ಕೇಳಿದ್ರಲ್ಲ ವೀಕ್ಷಕರೇ, ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಕಲ್ಯಾಣಿ ಹಿಡನ್ ವೈಫ್ಸ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ. ಯಾತಕ್ಕಂದರೆ ಹೆಚ್ಚಿನ ಟೈಮ್ ನಾವು ನೋಡಿದ್ದೀವಿ ಏನಂತೇಳಿದರೆ ಸಬ್ಸ್ಕ್ರೈಬ್ ಮಾಡಿ ವಾಪಸ್ ಸಬ್ಸ್ಕ್ರೈಬ್ ಬಟನ್ ಒತ್ತಿದರೆ ಅದು ಅನ್ಸಬ್ಸ್ಕ್ರೈಬ್ ಆಗಿ ಹೋಗುತ್ತೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಮಾತ್ರ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿ. ಧನ್ಯವಾದಗಳು. ನಮಸ್ಕಾರ.